ಕ್ಲೋವರ್ ನ ತಂಗಿ ಮೆಲನಿ ಕಾಣೆ ಆಗಿರ್ತಾಳೆ. ಅವಳನ್ನ ಹುಡ್ಕೊಂಡು ಕ್ಲೋವರ್ ಹಾಗೆ ಅವಳ 4 ಜನ ಫ್ರೆಂಡ್ಸ್ ಮ್ಯಾಕ್ಸ್, ಮೇಗನ್, ನೀನಾ ಮತ್ತೆ ಏಬ್ ಮೆಲನಿನ ಹುಡ್ಕೊಂಡು ಹೋಗ್ತಾರೆ. ಕೊನೆಯದಾಗಿ ಮೆಲನಿ ಕ್ಲೋವರ್ಗೆ ವಿಡಿಯೋ ಮೆಸೇಜ್ ಕಳಿಸಿದ ಜಾಗಕ್ಕೆ ಅವರೆಲ್ಲ ಬರ್ತಾರೆ. ಅಲ್ಲೊಂದು ಗ್ಯಾಸ್ ಸ್ಟೇಷನ್ ಇರುತ್ತೆ. ಅದರ ಒಳಗೆ ಇದ್ದ ಹಿಲ್ ಅನ್ನೋ ವ್ಯಕ್ತಿ ಕ್ಲೋವರ್ಗೆ ಇಲ್ಲೇ ಹತ್ರದಲ್ಲಿ ಗ್ಲೋರ್ ವ್ಯಾಲಿ ಅನ್ನೋ ಒಂದು ಜಾಗ ಇದೆ, ಅಲ್ಲಿಗೆ ಹೋಗೋ ಬಹಳಷ್ಟು ಜನ ಕಾಣೆ ಆಗ್ತಾರೆ ಅಂತ ಹೇಳ್ತಾನೆ. ಹಾಗಾಗಿ ಕ್ಲೋವರ್ ಮತ್ತೆ ಅವಳ 4 ಜನ ಫ್ರೆಂಡ್ಸ್ ಗ್ಲೋರ್ ವ್ಯಾಲಿಗೆ ಬರ್ತಾರೆ. ಅಲ್ಲೊಂದು ವಿಸಿಟರ್ ಸೆಂಟರ್ ಇರುತ್ತೆ. ಅದರಲ್ಲಿರೋ ವಿಸಿಟರ್ಸ್ ಬುಕ್ ನಲ್ಲಿ ನೀನಾ ಅವಳ ಹೆಸರನ್ನ ಸೈನ್ ಮಾಡ್ತಾಳೆ. ಹಾಗೆ ಮೆಲನಿ ಕೂಡ ಆ ಬುಕ್ ನಲ್ಲಿ ಸೈನ್ ಮಾಡೋದನ್ನ ಅವಳು ಗಮನಿಸ್ತಾಳೆ. ಇನ್ನೊಂದು ರೂಮ್ ನಲ್ಲಿ ನೀನಾಳ ಬಾಯ್ ಫ್ರೆಂಡ್ ಏಬ್ ಕಾಣೆಯಾಗಿರೋರ ಪೋಸ್ಟರ್ಸ್ ನ ನೋಡ್ತಾನೆ. ಅದರಲ್ಲಿ ಮೆಲನಿಯ ಫೋಟೋ ಕೂಡ ಇರುತ್ತೆ. ಇದರಿಂದ ಅವರೆಲ್ಲರಿಗೂ ಮೆಲನಿ ಇಲ್ಲಿಗೆ ಬಂದಿರೋದು ಕನ್ಫರ್ಮ್ ಆಗುತ್ತೆ. ಕತ್ಲಾದ್ಮೇಲೆ ಒಬ್ಬ ಮಾಸ್ಕ್ ಧರಿಸಿರುವಂತಹ ವ್ಯಕ್ತಿ ಬಂದು ಇವರನ್ನೆಲ್ಲ ಬರ್ಬರವಾಗಿ ಕೊಲ್ತಾನೆ. ಆದ್ರೆ ಇವರೆಲ್ಲ ಮತ್ತೆ ಬದುಕಿ ಬರ್ತಾರೆ. ಹೀಗೆ ಪದೇ ಪದೇ ಆಗೋದ್ರಿಂದ ಇವರಿಗೆ ನಾವೆಲ್ಲ ಟೈಮ್ ಲೂಪ್ ನಲ್ಲಿ ಸಿಗಾಕೊಂಡಿದೀವಿ ಅನ್ನೋದು ಅರ್ಥ ಆಗುತ್ತೆ. ಇದರ ಹಿಂದೆ ಇರೋದು ಆ ಗ್ಯಾಸ್ ಸ್ಟೇಷನ್ ನಲ್ಲಿ ಸಿಕ್ಕಂತ ವ್ಯಕ್ತಿ ಡಾಕ್ಟರ್ ಹಿಲ್ ಅನ್ನೋದು ಗೊತ್ತಾಗುತ್ತೆ. ಅವನೊಬ್ಬ ಸೈಕಾಲಜಿಸ್ಟ್. ಗ್ಲೋರ್ ವ್ಯಾಲಿಗೆ ಬಂದಂತ ಜನಗಳನ್ನ ಅವನ ಎಕ್ಸ್ಪೆರಿಮೆಂಟ್ ಗೆ ಬಳಸ್ಕೊತಾನೆ. 13 ದಿನದಲ್ಲಿ ಅಲ್ಲಿಗೆ ಬಂದಂತ ಜನಗಳು ಅಲ್ಲಿಂದ ಹೊರಗೆ ಹೋಗ್ಲಿಲ್ಲ ಅಂದ್ರೆ ವೆಂಡಿಗೋ ಅನ್ನೋ ವಿಚಿತ್ರ ಜೀವಿಗಳಾಗಿ ಅವರು ಬದಲಾಗ್ತಾರೆ. ಕ್ಲೋವರ್ ಹಾಗೆ ಅವಳ ಫ್ರೆಂಡ್ಸ್ ಅವರ 13ನೇ ದಿನ ಅಲ್ಲಿಂದ ಹೇಗಾದ್ರೂ ಮಾಡಿ ಹೊರಗೆ ಹೋಗ್ಲೇಬೇಕು ಅಂತ ಹೊರಡ್ತಾರೆ. ಆಗ ಕ್ಲೋವರ್ಗೆ ಅವಳ ತಂಗಿ ಮೆಲನಿ ಅಡ್ಡ ಬರ್ತಾಳೆ. ಅವಳು ವೆಂಡಿಗೋ ಆಗಿ ಬದಲಾಗಿರ್ತಾಳೆ. ಹಾಗಾಗಿ ಕ್ಲೋವರ್ ಅವಳನ್ನ ಕೊಲ್ಬೇಕಾಗತ್ತೆ. ಇದೆಲ್ಲ ಡಾಕ್ಟರ್ ಹಿಲ್ದೆ ಪ್ಲಾನ್ ಅಂತ ಕ್ಲೋವರ್ಗೆ ಅರ್ಥ ಆಗುತ್ತೆ. ಅವನು ಇವಳನ್ನ ಇಲ್ಲಿಂದ ಹೊರಗೆ ಹೋಗದೆ ಇರೋ ಹಾಗೆ ತಡೆಯೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಕ್ಲೋವರ್ ಅವಳ ಬುದ್ಧಿವಂತಿಕೆಯನ್ನ ಬಳಸಿ ಡಾಕ್ಟರ್ ಹಿಲ್ ಅನ್ನ ಕೊಲ್ತಾಳೆ. ಹಾಗೆ ಆ ರಾತ್ರಿ ಕಳೆದು ಮುಂಜಾನೆ ಕ್ಲೋವರ್ ಹಾಗೆ ಅವಳ ಫ್ರೆಂಡ್ಸ್ ಗ್ಲೋರ್ ವ್ಯಾಲಿಯಿಂದ ಹೊರಗೆ ಬರ್ತಾರೆ.